ಜಿರೇನಿಯಂ ಗಿಡದಲ್ಲಿ ರೆಗ್ಯುಲರ್ ಆಗಿ ಮಾಡಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಕೆಲಸ ಇನ್ನೊಂದು ಯಾವುದು ಅಂತ ಅಂದರೆ ಹೂವು ಆಗಿರೋದನ್ನು ಕಟ್ ಮಾಡಿ ತೆಗಿತಾ ಇರಬೇಕು. ಈ ರೀತಿ ಸ್ಟಾಕ್ ರೀತಿ ಹೂ ಬರುತ್ತೆ, ಇದನ್ನು ಪೂರ್ತಿ ಕಟ್ ಮಾಡಿ ತೆಗಿಬೇಕು. ನಾವು ಬೇರೆ ಗಿಡದಲ್ಲಿ ಬರೀ ಹೂನ ಮಾತ್ರ ಕಟ್ ಮಾಡಿ ತೆಗಿತೀವಲ್ಲ, ಆ ರೀತಿ ಮಾಡಬಾರ್ದು. ಈ ಪೂರ್ತಿ ಸ್ಟಾಕನ್ನೇ ತೆಗಿತಾ ಇರಬೇಕು. ವಾರದಲ್ಲಿ ಒಂದಿನನಾದರೂ ಈ ಕೆಲಸ ಮಾಡಲೇಬೇಕು. ಎಲೆಗಳು ತುಂಬ ಬೇಗ ಹಣ್ಣಾಗ್ತಾ ಇರುತ್ತೆ, ಎಲ್ಲೋ ಆಗ್ತಾ ಇರುತ್ತೆ. ಇದನ್ನು ಕೂಡ ನೀವು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಜಿರೇನಿಯಂ ಬೆಳೆದಿರೋರು ವಾರದಲ್ಲಿ ಒಂದಿನನಾದರೂ ಈ ಕೆಲಸನ ಮಾಡಲೇಬೇಕು. ಈ ಗಿಡಕ್ಕೆ ನಾನು ಫರ್ಟಿಲೈಸರ್ನ ಯಾವ ರೀತಿ ಹಾಕ್ತೀನಿ ಅಂತ ಅಂದರೆ 15 ದಿನಕ್ಕೊಂದ್ಸಲ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತೀನಿ. ಇವಾಗ ನಾನು ಇದರಲ್ಲಿ ಸೀವೀಡ್ ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ. ಇದೇ ಅಂತ ಅಲ್ಲ, ಯಾವ್ದು ಆ ಟೈಮಲ್ಲಿ ಇರುತ್ತೆ ಅದನ್ನು ಹಾಕ್ತೀನಿ. ಬೋನ್ ಮೀಲ್ ಕೂಡ ಹಾಕ್ತೀನಿ, ಅದನ್ನು ಕೂಡ ಇದೇ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಯಾವುದೇ ಗಿಡ ನೆಡಬೇಕಾದ್ರೂ ನಾನು ಪಾಟಲ್ಲಿ ಮಣ್ಣನ್ನು 1 ರಿಂದ 2 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಹಾಕಿರ್ತೀನಿ. ನಾವು ಪುನಃ ಮೇಲಿಂದ ಮೇಲೆ ಕಾಂಪೋಸ್ಟ್ನ ಹಾಕೊಳ್ತಾ ಇರ್ಬೋದು. ಹಾಗಾಗಿ ನಾನು ತಿಂಗಳಿಗೆ ಒಂದ್ಸಲ ನಾನು ಈ ರೀತಿ ಕಾಂಪೋಸ್ಟ್ನ ಹಾಕೊಳ್ತಾ ಇರ್ತೀನಿ. ಇದಿಷ್ಟು ಫರ್ಟಿಲೈಸರ್ ಮಧ್ಯೆ ಒಂದೊಂದು ದಿನ ಕಾಫಿ ಡಿಕಾಕ್ಷನ್ ಮಾಡಿದ ಮೇಲೆ ಉಳಿದಿರೋ ಪೌಡರ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ತೀನಿ. ಈರುಳ್ಳಿ ಬೆಳ್ಳುಳ್ಳಿದು ಸಿಪ್ಪೆಗಳನ್ನು ಕೂಡ ಹಾಕ್ತೀನಿ.